ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಬರುವಂತಹ ದಸರಾ ಹಬ್ಬ ಅಕ್ಟೋಬರ್ 3ನೇ ತಾರೀಕಿಂದ, ಆನಂತರ ಅಮಾವಾಸ್ಯೆ ನಂತರ ಪಾಡ್ಯ ಬರ್ತದೆ. ಆ ಒಂದು ಪಾಡ್ಯದ ದಿನ ನಾವು ಇನ್ನೊಂದು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಅದು ಯಾವುದಪ್ಪ ಅಂತಂದ್ರೆ, ಈ ಒಂದು ನವರಾತ್ರಿಯಲ್ಲಿ ಅತ್ಯಂತ ವಿಶೇಷವಾದಂತಹ ಒಂದು ಪೂಜೆ ನೋಡ್ರಿ. ಇದು 9 ದಿನಗಳ ಕಾಲ ಮಾಡುವಂಥದ್ದು. ಏನಂತಂದ್ರೆ, ತಿರುಪತಿಯಲ್ಲಿ ಈ ಒಂದು ಟೈಮಲ್ಲಿ ಬ್ರಹ್ಮೋತ್ಸವ ನಡಿತೈತಿ. ಈ ಒಂದು ಬ್ರಹ್ಮೋತ್ಸವದ ಸಮಯದಲ್ಲಿ ನಾವು ಲಕ್ಷ್ಮೀ ವೆಂಕಟೇಶ್ವರನ ಪೂಜೆಯನ್ನು ಮಾಡುವಂಥದ್ದು, ಆರಾಧನೆಯನ್ನು ಮಾಡುವಂಥದ್ದು. ಅಂದರೆ ಲಕ್ಷ್ಮೀ ವೆಂಕಟೇಶ್ವರನ ಸುಪ್ರಭಾತ ಸೇವೆ ಅಂತ ಹೇಳ್ತೀವಿ ನೋಡ್ರಿ. ಆ ಒಂದು ಸುಪ್ರಭಾತ ಸೇವೆಯನ್ನು ಮಾಡೋದ್ರಿಂದ ನಮ್ಮ ಎಲ್ಲ ದಾರಿದ್ರ್ಯ ಕೂಡ ಹೋಗ್ತದೆ, ಮತ್ತು ಏನು ಕಷ್ಟ ಇದ್ದರೂ ಸಹ ನಿವಾರಣೆ ಆಗುತ್ತಂತ ಹೇಳ್ಬೋದು. ಈ ಒಂದು ಸುಪ್ರಭಾತ ಸೇವೆಯನ್ನು ನೀವು ಮಾಡಿ ನೋಡ್ರಿ ಬೇಕಿದ್ದರೆ. ಈ ಒಂದು ಸುಪ್ರಭಾತ ಸೇವೆಯನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದೊಳಗೆ ಹೇಳ್ತೀನಿ, ಮತ್ತು ಯಾವ ದಿನ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅಂತಂದು ಹೇಳಿ ಕೊಡ್ತೀನಿ ನೋಡ್ರಿ ಈ ವಿಡಿಯೋದೊಳಗೆ. ಈ ಒಂದು ನವರಾತ್ರಿಯಲ್ಲಿ ಈ ಸುಪ್ರಭಾತ ಸೇವೆಯನ್ನು ಪಾಡ್ಯದ ದಿವಸ ಪ್ರಾರಂಭ ಮಾಡಿ ದಶಮಿ ದಿವಸದವರೆಗೂ ಸಹ ನಾವು ಇದನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೂ ಮಾಡೋ ಇಂಟ್ರೆಸ್ಟ್ ಇದ್ದವರು 48 ದಿನಗಳ ಕಾಲ, ಅಂದರೆ ಈಗ ಪ್ರಾರಂಭ ಮಾಡಿ 48 ದಿವಸ ಸಹ ಈ ಒಂದು ಪೂಜೆಯನ್ನು ಮಾಡ್ಬೋದು ನೋಡ್ರಿ. ಅತ್ಯಂತ ಸರಳ ಐತಿ. ಯಾವ ಥರ ಅಂತಂದು ಹೇಳ್ತೀನಿ ನೋಡ್ರಿ. ಈ ಒಂದು ಲಕ್ಷ್ಮೀ ವೆಂಕಟೇಶ್ವರನ ಸುಪ್ರಭಾತ ಸೇವೆ, ಸುಪ್ರಭಾತ ಮತ್ತು ಯಾವಾಗ ಹೇಳಬೇಕು, ಆ ನಂತರ ಲಕ್ಷ್ಮೀ ಸುಪ್ರಭಾತವನ್ನು ಹೇಳೋದು, ಮತ್ತು ಇದನ್ನೆಲ್ಲ ನೋಡ್ರಿ ಈ ವಿಡಿಯೋದೊಳಗೆ ಹೇಳ್ತೀನಿ. ಈ ಒಂದು ಪ್ರತಿಪದ ಪಾಡ್ಯದಿಂದ ಪ್ರಾರಂಭ ಆಗುತ್ತೆ ನೋಡ್ರಿ. ಇದು ಪ್ರತಿ ವರ್ಷ ಮಾಡಿರಿ. ಆದ್ರೆ 9 ದಿವಸ ಅಂತೂ ಮಾಡಿರಿ. ಅಷ್ಟು ದಿನ ಮಾಡೋಕ್ಕಾಗಿಲ್ಲ ಅಂದ್ರೆ ದಶಮಿವರೆಗೂ ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡುವಂಥದ್ದು ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಶ್ರೇಷ್ಠ. ಈಗ ನೋಡ್ರಿ, ನಮ್ಮ ಕಡೆ ಎಲ್ಲ ನಾವು ಬನ್ನಿ ಗಿಡ ಪೂಜೆಯನ್ನು ಮಾಡೋಕ್ಕೆ ಹೋಗ್ತೀವಿ. ಬೆಳಗ್ಗೆ 6 ಗಂಟೆ ಒಳಗನ ಅದು ಪೂಜೆ ಮುಗಿಬೇಕು. ಅದೇ ಥರನ ಈ ಒಂದು ಸುಪ್ರಭಾತ ಸೇವೆನೂ ಸಹ ಮಾಡಿರಿ. ಮನೆಯಲ್ಲಿ ಒಂದು ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಇದ್ದರೆ ಸಾಕು. ಇಲ್ಲ ಅಂತಂದರೆ ಈ ಥರ ಲಕ್ಷ್ಮೀ ವೆಂಕಟೇಶ್ವರನ ಕಲ್ಯಾಣದ ಒಂದು ಫೋಟೋ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೆ ನೋಡ್ರಿ. ಈ ಥರ ಒಂದು ಫೋಟೋ ಇದ್ದರೆ ಸಾಕು. ಪೂಜೆಯನ್ನು ಮಾಡೋಕ್ಕೆ ಬೆಳಗ್ಗೆನೇ ಈ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತಂದು ಹೇಳ್ಬೋದು. ಆನಂತರ ಈ ಒಂದು ಪೂಜೆಗೆ ಏನಂತಂದ್ರೆ, ಇದೆಲ್ಲ ಸುಪ್ರಭಾತ ಹೇಳಿ ಆದ ನಂತರ ನೈವೇದ್ಯ ಮತ್ತು ಸಾಯಂಕಾಲ ಏನಂದ್ರೆ ಶ್ರೀನಿವಾಸ ಕಲ್ಯಾಣವನ್ನು ಹೇಳಬೇಕು. ಆರತಿಯನ್ನು ಮಾಡಬೇಕು. ಬೆಳಗ್ಗೆನ ಆರತಿಯನ್ನು ಮಾಡುವಂಥದ್ದು. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಏನಪ್ಪ ಅಂತಂದರೆ, ನಾವು ಈ ಪೂಜೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕಸ ಎಲ್ಲ ಗುಡಿಸಿ ಆದ ನಂತರ ರಂಗೋಲಿ ಹಾಕಿ ಸ್ನಾನವನ್ನು ಮಾಡಿ, ಏನಂದರೆ ಫಸ್ಟ್ ನಾವು ಈ ಸುಪ್ರಭಾತ ಹೇಳೋದಕ್ಕಿಂತ ಮುಂಚೆ ಗಣಪತಿಯ ಒಂದು ಸ್ಮರಣೆಯನ್ನು ಮಾಡ್ಕೋಬೇಕು. ಆ ನಂತರ ನೋಡ್ರಿ, ಈ ಒಂದು ಸುಪ್ರಭಾತ ಸೇವೆಯನ್ನು ಹೇಳಬೇಕು. 9 ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡುವಂಥದ್ದು. ಶ್ರೀನಿವಾಸ ಪದ್ಮಾವತಿ ಇರುವಂಥ ಫೋಟೋ ಇಟ್ಟರೆ ಸಾಕು. ಮತ್ತು ಇದಕ್ಕೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಬೇಕಾಗ್ತದೆ. ಆ ನಂತರ ಏನಂದ್ರೆ, ಲಾಸ್ಟಿಗೆ ನೀವು ಎಲ್ಲ ಆದ ನಂತರ ಏನಂದ್ರೆ ಸ್ತುತಿರತ್ನ ಮಾಲವನ್ನು ಹೇಳಬೇಕು. ದಿನನಿತ್ಯನೂ ಈ ಒಂದು ಹೇಳಬೇಕು. ಆನಂತರ ಶ್ರೀನಿವಾಸ ಕಲ್ಯಾಣ ಸಾಯಂಕಾಲ ಹೇಳಬೇಕು. ಶ್ರೀನಿವಾಸ ಕಲ್ಯಾಣನ ಬೆಳಗ್ಗೆ, ಮತ್ತು ಬೆಳಗ್ಗೆ ಆಗಿಲ್ಲ ಅಂದರೆ ಸಾಯಂಕಾಲ 9 ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡುವಂಥದ್ದು. ಆಗಿಲ್ಲ 9 ದಿನ ಆಗಿ ಇನ್ನೂ ಮಾಡ್ತೀನಿ ಅಂದರೆ 48 ದಿವಸ ಮಾಡ್ಬೋದು. ಈ ಒಂದು ಹಿನ್ನೆಲೆ ಇದೆ ನೋಡ್ರಿ. ಏನಂತಂದರೆ, ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸುಪ್ರಭಾತ ಈ ಒಂದು ಶುದ್ಧ ವೈಶಾಖ ದಶಮಿ ದಿವಸ ಇವರ ಒಂದು ಲಕ್ಷ್ಮೀ ವೆಂಕಟೇಶ್ವರರ ವಿವಾಹ ಆಗುತ್ತೆ. 6 ತಿಂಗಳು ಏನಂತಂದ್ರೆ, ಈ ಒಂದು ವೆಂಕಟೇಶ್ವರ ಬೆಟ್ಟನ ಹತ್ತೋದೇ ಇಲ್ಲ, ಈತ ಕೆಳಗಡೆನೇ ಇರ್ತಾನೆ. ಹಾಗಾಗಿ ಈ ನವರಾತ್ರಿಯಲ್ಲಿ ಪಾಡ್ಯದ ದಿನ ಈ ಒಂದು ಬ್ರಹ್ಮೋತ್ಸವ ನಡಿತೈತಿ. ಸ್ವತಃ ಏನಂತಂದರೆ, ಈ ಒಂದು ದಿನ ಬ್ರಹ್ಮದೇವರನ್ನ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರನನ್ನು ರಥದಲ್ಲಿ ಕೂರಿಸಿ ಆ ಒಂದು ರಥವನ್ನು ಎಳೆದ್ರಂತೆ. ಹಾಗಾಗಿ ಅವತ್ತಿಂದನೂ ಇದು ಇನ್ನೂ ಆದ್ರೂ ತಿರುಪತಿಯಲ್ಲಿ ಈ ಒಂದು ಬ್ರಹ್ಮೋತ್ಸವ ನಡಿತೈತಿ. ನಿಮಗೂ ಗೊತ್ತಿರ್ಬೋದು. ಮತ್ತು ಏನಂದ್ರೆ,
ಈ ಮದುವೆ ಆದವರು 6 ತಿಂಗಳ ಕಾಲ ಜಾಸ್ತಿ ಆ ಥರ ಬೆಟ್ಟ ಹತ್ತಲ್ಲ ಅಂತಂದು ಹೇಳ್ತಾರೆ. ಆ ಥರ ನೋಡ್ರಿ ಇದರದೊಂದು ಹಿನ್ನೆಲೆ ಐತಿ. ಸ್ವತಃ ಬ್ರಹ್ಮದೇವರನ್ನ ಈ ಒಂದು ರಥವನ್ನು ಶ್ರೀನಿವಾಸ ಪದ್ಮಾವತಿ ಕೂರಿಸ್ಕೊಂಡು ರಥವನ್ನು ಎಳೆದು ಮೇಲೆ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರಂತ. ಆವತ್ತಿಂದ ಏನಂತಂದ್ರೆ ಅಲ್ಲೇನ ವಾಸವಾಗ್ತಾರೆ ಶ್ರೀನಿವಾಸ ದೇವರು. ಹಾಗಾಗಿ ಒಂದು ಬ್ರಹ್ಮೋತ್ಸವ ಇರ್ತೈತೆ ನೋಡ್ರಿ ಈ ಟೈಮಲ್ಲಿ. ಇದರದೊಂದು ಹಿನ್ನೆಲೆ ಇದು. ಮೊದಲು ನಾವು ಏನು ಮಾಡ್ಬೇಕಂತಂದ್ರೆ ಈ ಒಂದು ಶುರು ಮಾಡ್ಬೇಕಂತಂದ್ರೆ ಫಸ್ಟು ಅದು ಹೇಳಿದ್ನೆಲ್ಲ ರಂಗೋಲಿ ಎಲ್ಲ ಹಾಕಿ ಆದ ನಂತರ ನಾವು ಗಣಪತಿ ಸ್ಮರಣೆಯನ್ನು ಮಾಡಬೇಕು. ಗಣಪತಿ ಸುಪ್ರಭಾತ ಇಲ್ಲಾಂದರೆ ಗಣಪತಿ ಶ್ಲೋಕವನ್ನು ಹೇಳಿ ಆನಂತರ ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೋಡ್ರಿ ಇದು ಒಂದು ವೆಂಕಟೇಶ್ವರನ ಒಂದು ಸುಪ್ರಭಾತವನ್ನು ಹೇಳಬೇಕು. ಆ ಸುಪ್ರಭಾತ ಹೇಳಾದಮೇಲೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಗೆಜ್ಜೆ ವಸ್ತ್ರ ಏರಿಸೋದು, ಹೂ ಏರಿಸೋದು ಇದೆಲ್ಲ. ಈ ಒಂದು ಸುಪ್ರಭಾತ ಯಾವ ಥರ ಬರುತ್ತೆ ಅಂತಂದು ನಾನು ಹೇಳ್ತೀನಿ ನೋಡ್ರಿ. ಇದನ್ನು ಜಾಸ್ತಿ ಐತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕೋಕ್ಕಾಗಲ್ಲ. ನಾನು ಬರೀ ಸ್ತುತಿ ರತ್ನಮಾಲ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದನ್ನು ಆಮೇಲೆ ಹೇಳುವಂಥದ್ದು, ಅದನ್ನು ನೋಡ್ಕೊಳ್ರಿ. ಈ ಸುಪ್ರಭಾತ ಸೇವೆ ಅಂತಂದರೆ ಈ ಒಂದು ಸುಪ್ರಭಾತ ಯಾವ ಥರ ಬರುತ್ತೆ ಅಂತಂದು ಹೇಳ್ತೀನಿ. ನಿಮಗೂ ಗೊತ್ತಿರ್ತೈತೆ ಅದು, ನಿಮಗೂ ಕೇಳಿರ್ತೀವಿ. ಒಂದು ವೆಂಕಟೇಶ್ವರ ಸುಪ್ರಭಾತಮ್ ಅಂತಂದು ಇರುತ್ತೆ ನೋಡ್ರಿ, ನೋಡ್ಕೊಂಡಾರ ಹೇಳ್ರಿ. ಕೌಸಲ್ಯ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹಿಕಂ. ಕೌಸಲ್ಯ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟಂ ನರಶಾರ್ದೂಲ ಕರ್ತವ್ಯಂ ದೈವಮಾಹಿಕಂ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೆ ವಕ್ಷೋವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೆ ವಕ್ಷೋವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಶ್ರೀಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೆ ವಕ್ಷೋವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಶ್ರೀಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಈ ಥರ ಇದು ವೆಂಕಟೇಶ್ವರನ ಸುಪ್ರಭಾತ ನೋಡ್ರಿ. ಇನ್ನೂ ಐತಿದು, ಅಷ್ಟು ಹೇಳೋಕ್ಕಾಗಲ್ಲ ವಿಡಿಯೋದೊಳಗೆ. ಅದು ಇರ್ತೈತಿ, ನೀವು ಅದನ್ನ ನೋಡಿಕೊಂಡು ಓದ್ರಿ, ಇದು ಕೇಳ್ರಿ. ಇಲ್ಲ ಅಂತಂದ್ರೆ ಹಾಡ್ರಿ, ಇಲ್ಲ ಅಂತಂದ್ರೆ ಬರಲ್ಲ ಅಂದ್ರೆ ಓದ್ರಿ. ಈ ಥರ ಐತೆ ನೋಡ್ರಿ ಇದು ಸುಪ್ರಭಾತ. ಸ್ತೋತ್ರ ಹೇಳೋ ಥರ ಹೇಳ್ರಿ. ಆ ನಂತರ ಏನಪ್ಪ ಅಂತಂದ್ರೆ ನಾವು ವೆಂಕಟೇಶ್ವರನ ಸ್ತೋತ್ರವನ್ನು ಹೇಳಬೇಕು. ಅದು ಏನಂತಂದ್ರೆ ಸ್ತುತಿ ರತ್ನಮಾಲಾ ಸ್ತೋತ್ರ ಅಂತಂದು. ಈ ಸ್ತುತಿ ರತ್ನಮಾಲಾ ನೋಡ್ರಿ ನಾನು ಇದ್ರೊಳಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ನೋಡ್ರಿ. ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮ ನಮೋ. ಶ್ರೀನಿವಾಸ ದಯಾನಿಧೇ ಶ್ರೀನಿವಾಸ ದಯಾನಿಧೇ. ಶೇಷಾಚಲ ನಿವಾಸ ದೋಷ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮ ನಮೋ. ಶ್ರೀನಿವಾಸ ದಯಾನಿಧೇ ಶ್ರೀನಿವಾಸ ದಯಾನಿಧೇ. ಈ ಥರ ಒಂದು ಇದು ಸ್ತುತಿ ರತ್ನಮಾಲ ಬರ್ತೈತೆ ನೋಡ್ರಿ. ಇದನ್ನು ನೀವು ಈ ಥರನಾರ ಹೇಳ್ಬೋದು, ನಿಮಗೆ ಹಾಡು ಥರ ಬಂದ್ರೆ ಆ ಥರನಾರ ಹೇಳ್ಬೋದು. ಆ ನಂತರ ನೀವು ಲಕ್ಷ್ಮೀ ಸುಪ್ರಭಾತವನ್ನು ಹೇಳಬೇಕು. ಇಲ್ಲ ಲಕ್ಷ್ಮೀ ಸುಪ್ರಭಾತ ಇಲ್ಲ ಅಂತಂದ್ರೆ ಐಗಿರಿ ನಂದಿನಿ ದುರ್ಗಾದೇವಿಯ ಒಂದು, ಅಂದರೆ ಇದು ನವರಾತ್ರಿ ಇರೋದ್ರಿಂದ ದುರ್ಗಾದೇವಿಯ ಒಂದು ಸ್ತೋತ್ರವನ್ನು ಹೇಳಬೇಕು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನವರಾತ್ರಿ ಇರೋದ್ರಿಂದ ಈ ಒಂದು ಐಗಿರಿ ನಂದಿನೂ ಹೇಳ್ಕೊಡ್ರಿ. ಇಲ್ಲ ಅಂತಂದ್ರೆ ಲಕ್ಷ್ಮೀ ಸುಪ್ರಭಾತನಾರ ಹೇಳ್ರಿ. ಆ ನಂತರ ನೀವು
ಗೆಜ್ಜೆ ವಸ್ತ್ರ ಏರಿಸಿ ಮತ್ತು ಆರತಿಯನ್ನು ಮಾಡಿ ಸಾಯಂಕಾಲ ಹೊತ್ತು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ರಿ ಅದು ಇರ್ತೈತೆ ನೋಡಿರಿ. ನಾನು ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲ ಹಾಕೋಕ್ಕಾಗಲ್ಲ, ಹಾಗಾಗಿ ಅದು ಒಂದು ಹಾಕಿದ್ದೀನಿ, ಅದು ನೋಡ್ಕೊಳ್ರಿ. ಇನ್ನು ಗಣಪತಿ ಸ್ತೋತ್ರ ಅಂತೂ ನಿಮ್ಗೆ ಬಂದೇ ಬರ್ತಾ ಇರ್ತೈತಿ. ಇದಿಷ್ಟೇ ನೋಡಿರಿ ಫ್ರೆಂಡ್ಸ್, ಈ ಒಂದು ಲಕ್ಷ್ಮೀ ವೆಂಕಟರಮಣ ಒಂದು ಪೂಜೆಯನ್ನು ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ಏನೇ ಕಷ್ಟ ಇದ್ದರೂ ಅಥವಾ ಮದುವೆ ಸಮಸ್ಯೆ ಏನೇ ಇದ್ದರೂ ಸಹ ದೂರ ಆಗುತ್ತೆ, ಮತ್ತು ಏನೋ ಅರ್ಧಕ್ಕೆ ನಿಂತ ಕೆಲಸಗಳು ಸಹ ಮುಂದುವರಿತಾವೆ. ನೀವು ಸಹ ಮಾಡಿ ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಒಂದು ನಾನು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ಪೂರ್ತಿ ನೋಡಿರಿ, ಅಂದರೆ ಮಾಹಿತಿ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.